ಹಣ್ಣುಗಳ ದಿನದ ಅಂಗವಾಗಿ ಬೃಹತ್ ಹಣ್ಣಿನ ತೋಟದಲ್ಲಿ ನೂರಾರು ಬಗೆಯ ಹಣ್ಣುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ವಿದ್ಯಾರ್ಥಿಗಳು ಹಣ್ಣುಗಳನ್ನು ನೋಡಿ ಖುಷಿ ಪಡುವ ಜೊತೆಗೆ ಅದರ ಮಹತ್ವ ತಿಳಿದುಕೊಂಡಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸೀಬೆ, ಸೇಬು, ಕರಿ ದ್ರಾಕ್ಷಿ, ಬಿಳಿ ದ್ರಾಕ್ಷಿ, ಕಾಡು ಹಲಸು, ನಾಡ ಹಲಸು, ಊಟಿ ಆಪಲ್, ವಾಟರ್ ಆಪಲ್, ಟ್ರೀ ಆಪಲ್, ಸ್ಟ್ರಾಬೆರಿ, ಡ್ರ್ಯಾಗನ್ ಫ್ರೂಟ್. ಅಬ್ಬಾ, ಒಂದ ಎರಡ ಎಷ್ಟು ಹಣ್ಣುಗಳು ಮಾರಾಯ! ಇಂಥದ್ದೊಂದು ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯದಲ್ಲಿ. ಹೌದು, ನಿನ್ನೆ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಹಣ್ಣುಗಳ ದಿನದ ಅಂಗವಾಗಿ ಕೃಷಿ ಹಾಗೂ ಫಲ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ತೋಟಗಾರಿಕಾ ವಿದ್ಯಾರ್ಥಿಗಳೇ ಆಯೋಜನೆ ಮಾಡಲಾಗಿದ್ದ ಕೃಷಿ ಹಾಗೂ ಫಲ ಪ್ರದರ್ಶನದಲ್ಲಿ ನೂರಾರು ಬಗೆಯ ಹಣ್ಣುಗಳನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಉದ್ದೇಶ ಅಂತಂದರೆ ನಮಗೆ ತುಂಬ ರೀತಿಯ ಎಕ್ಸಾಟಿಕ್ ಮತ್ತು ಫ್ರೂಟ್ಸ್ಗಳಿರ್ತವೆ. ನಮಗೆ ತುಂಬ ರೀತಿಯ ಫ್ರೂಟ್ಸ್ಗಳು ಗೊತ್ತೇ ಇರೋದಿಲ್ಲ ಈ ಥರ ಫ್ರೂಟ್ಸ್ ಇರುತ್ತೆ ಅಂತ. ಒಂದು ತೋಟಗಾರಿಕಾ ವಿಭಾಗದಲ್ಲಿ ನಾವು ಓದ್ತಾ ಇರೋದ್ರಿಂದ ಪ್ರತಿಯೊಂದು ಹಣ್ಣಿನ ಬಗ್ಗೆ ಮತ್ತು ಅದರಿಂದ ಆಗುವಂಥ ಅನುಕೂಲಗಳ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಉದ್ದೇಶವಾಗಿರುತ್ತೆ. ಮುಂದೆ ನೀವು ನೋಡಿರ್ಬೋದು, ಅನೇಕ ರೀತಿಯ ಫ್ರೂಟ್ಗಳನ್ನ, ಹಣ್ಣುಗಳನ್ನು, ತರಕಾರಿಗಳನ್ನು ಮತ್ತು ಕೀಟಶಾಸ್ತ್ರದಲ್ಲಿರುವಂಥ ಪ್ರತಿಯೊಂದನ್ನು ಕೂಡ ನಾವು ಇಟ್ಟಿದ್ದೀವಿ. ಇಂದಿನ ಪ್ರದರ್ಶನವನ್ನ 3 ಬಗೆಯ ಹಣ್ಣುಗಳಾಗಿ ವಿಂಗಡಿಸಲಾಗಿತ್ತು. ಮೇಜರ್ ಹಣ್ಣುಗಳು ಅಂದ್ರೆ ಸಾಮಾನ್ಯವಾಗಿ ನಮಗೆ ಸಿಗುವ ಹಣ್ಣುಗಳು, ಮೈನರ್ ಹಣ್ಣುಗಳು ಅಂದ್ರೆ ಸಣ್ಣ ರೀತಿಯ ಹಣ್ಣುಗಳು, ಹಾಗೂ ಎಕ್ಸಿಕ್ಯೂಟ್ ಹಣ್ಣುಗಳು ಅಂದ್ರೆ ಹೊರಗಿನಿಂದ ಆಮದು ಮಾಡಿಕೊಂಡಿರುವ ಹಣ್ಣುಗಳಾಗಿ ವಿಂಗಡಿಸಲಾಗಿದೆ. ಈ ವಿಶ್ವ ಹಣ್ಣು ದಿನಾಚರಣೆ ಆಚರಣೆ ಮಾಡೋದೇನು ಅಂದರೆ ಹಲವು ತಾಂತ್ರಿಕತೆಗಳ ಬಗ್ಗೆ ಮಾಹಿತಿನ ನಾವು ರೈತರಿಗಾಗ್ಬೋದು ಅಥವಾ ವಿದ್ಯಾರ್ಥಿಗಳಿಗಾಗ್ಬೋದು ಅವ್ರಿಗೆ ಅರಿವು ಮೂಡಿಸಲಿಕ್ಕೆ ಒಂದು. ತದನಂತರ ಈ ವಿಶ್ವ ಹಣ್ಣು ದಿನಾಚರಣೆ ದಿನ ಈ ಮುಖ್ಯವಾಗಿ ನಮ್ಮ ಆತ್ಮೀಯರೊಂದಿಗೆ ನಾವು ಹಣ್ಣನ್ನು ಶೇರ್ ಅಂದರೆ ಹಂಚಿಕೊಂಡು ತಿನ್ನುವಂತಹ ಒಂದು ಮುಖ್ಯವಾದ ದಿನ ಇದು. ಒಟ್ಟಾರೆ 2007ರಲ್ಲಿ ಆರಂಭವಾದ ವಿಶ್ವ ಹಣ್ಣುಗಳ ದಿನದ ಆಚರಣೆ ಇಂದಿಗೂ ಬಹಳ ವಿಶೇಷವಾಗಿ ನಡೆದುಕೊಂಡು ಬರ್ತಾ ಇದ್ದು, ಇದರಿಂದ ತೋಟಗಾರಿಕಾ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯ ರೈತರಿಗೆ ಮಾಹಿತಿ ನೀಡುವ ಕೇಂದ್ರವಾಗಿದೆ. ಇದರಿಂದ ವಿದ್ಯಾರ್ಥಿಗಳು ವಿಶೇಷ ಚಟುವಟಿಕೆಯಲ್ಲಿ ಭಾಗವಹಿಸುವ ಜೊತೆಗೆ ಹೊಸ ಪ್ರಯೋಗಕ್ಕೆ ಸಹಕಾರಿಯಾಗಲಿದೆ. ಸುರೇಶ್, ರಿಪಬ್ಲಿಕ್. ಕರ್ನಾಟಕ ಗೃಹ ಮಂಡಳಿ 270 ಎಕರೆ ಪ್ರದೇಶದಲ್ಲಿ ಸೈಟ್ ಹಾಕಿದೆ. 2009ರಿಂದ 2010ನೇ ಸಾಲಿನಲ್ಲೇ ಉದ್ಘಾಟನೆ ಕೂಡ ಮಾಡಲಾಗಿತ್ತು. ಆದರೂ ಕೂಡ ಜನ ಮಾತ್ರ ವಾಸ ಮಾಡ್ತಿಲ್ಲ. ಆ ಸೈಟ್ಗಳ ಸ್ಥಿತಿ ನೋಡಿದ್ರೆ ಸರ್ಕಾರ ನಡೆಸೋರೇ ದಂಗಾಗ್ಬಿಡ್ತಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ವಿಜಯಪುರ ಹೊರಭಾಗದ ಕಸಾಬಟೂನಲ್ಲಿ 270 ಎಕರೆ ಪ್ರದೇಶದಲ್ಲಿ ಮನೆ ನಿರ್ಮಾಣದ ಜೊತೆಗೆ ಸೈಟ್ಗಾಗಿ ಅರ್ಜಿ ಆಹ್ವಾನಿಸಲಾಗಿತ್ತು. ಅಂದಿನ ವಸತಿ ಮಂತ್ರಿ ವಿ ಸೋಮಣ್ಣ ನಿವೇಶನ ಹಂಚಿಕೆಗೆ ಚಾಲನೆ ಕೊಟ್ಟಿದ್ರು. ಆ ಮನೆಗಳು ಹಂಚಿಕೆಯಾಗಿ 14ರಿಂದ 15 ವರ್ಷ ಕಳೆದ್ರೂ ಜನ ಮಾತ್ರ ವಾಸ ಮಾಡೋಕೆ ಬಂದಿಲ್ಲ. ಆ ಮನೆಗಳು ಹಾಳು ಕೊಂಪೆಯಂತಾಗಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಒಳಗಡೆ ಹೋಗಕ್ ಭಯದ ವಾತಾವರಣ ಅದ. ನಮ್ಗೇನು ಜಾಲಿ ಅವು ಏನದಾವು ಅಷ್ಟು ತೆಗಿಸಿ ಲೈಟಿನ ವ್ಯವಸ್ಥೆ ಮಾಡಿದ್ರ ಭಯಭೀತಿ ಅನ್ನೋದು ಕಡಿಮೆ ಆಗ್ತದ. ಅದೇನಾಗ್ತದೆ, ಒಳಗಿಲ್ಲ ಜಾಲಿ ಅದರಿಂದ ಅನೈತಿಕ ಸಂಬಂಧಗಳು, ಅನೈತಿಕ ಚಟುವಟಿಕೆಗಳು ಭಾಳ ನಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗತ್ತೆ. ಇದನ್ನ ಒಂದು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿಕೊಟ್ರೆ ಅಂದ್ರೆ ಅನುಕೂಲ ಆಗತ್ತೆ. ಜಾಲಿ ಅವೆಲ್ಲ ಸ್ವಚ್ಛ ಮಾಡಿ ಲೈಟ್ ಹೋಗಕ್ಕ ಬರಕ್ಕ ಒಂದು ಭಯದ ವಾತಾವರಣ ಹೋಗಿಸ್ಬಿಟ್ರೆ ಅಂದ್ರೆ ಅನುಕೂಲ ಆಗತ್ತೆ. ಇಲ್ಲಿ ಸುಸಜ್ಜಿತ ರಸ್ತೆಗಳಿಲ್ಲದೆ, ನೀರಿನ ವ್ಯವಸ್ಥೆ ಇಲ್ಲದೆ ಬೀದಿ ದೀಪದ ವೈರ್ಗಳಂತೂ ಕಿತ್ತು ಹೋಗಿವೆ. ಆದ್ರೂ ಮತ್ತಷ್ಟು ನಿವೇಶನಗಳನ್ನ ಹಂಚಲು ಗೃಹ ಮಂಡಳಿ ಅರ್ಜಿ ಆಹ್ವಾನ ಮಾಡಿತ್ತು. ಆಗ 400ಕ್ಕೂ ಹೆಚ್ಚು ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಆದ್ರೆ ಸೈಟ್ ಇರುವ ಜಾಗ ಹಗಲಲ್ಲೇ ಸಂಚರಿಸಲು ಭಯ ಪಡುವಂತಾಗ್ತಾ ಇದೆ. ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿರುವ ಗೃಹ ಮಂಡಳಿ ಅಧಿಕಾರಿಗಳು ಒಮ್ಮೆ ಸ್ಥಳಕ್ಕೆ ಭೇಟಿ ನೀಡಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕಿದೆ. ಕ್ಯಾಮರಾಮನ್ ಸುನಿಲ್ ಜೊತೆ ಅರುಣ್ ಹೆಪ್ಪರಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ.